ದುಡ್ಡವ ಎಷ್ಟೇನೋ ನೋಡಲ್ಲ ಜನ. ರಿಚ್ ಇರ್ಲಿ ಬಡ ಇರ್ಲಿ ಏನೇ ಮಾಡ್ಲಿ ಇಲ್ಲೇ ಬಂದ್ ಸಾಯೋದ ಲಾಸ್ಟಿಗೆ. ಇಲ್ಲೇ ಬಂದ್ ಸಾಯಲ್ಲ, ಅಲ್ಲೇ ಸತ್ತಿರದ್ರೆ ಇಲ್ಲಿ ತಂದು ಹೋಗ್ತಾರೆ. ಇಲ್ಲಿ ತಂದು ನೋಡ್ತಾರ ಇಲ್ಲ ಏನಿಲ್ಲ, ನಿಮ್ದು ಹೇಳ್ಬೇಕಿಲ್ಲ. ಬೆಂಗಳೂರು ಸೇರಿ ನಾವು ಜೋರ್ ನಡೆದವ. ಈಗ ನೆಗೆಟಿವ್ ಬಗ್ಗೆ ಏನ್ ಅನಿಸ್ತದೆ? ಈಗ ದೇವಿಗೆ ಎಷ್ಟು ನಂಬ್ತಿ, ದೇವ್ರಿಗೆ ಎಷ್ಟು ನಂಬ್ತಿ? ನಮಗೇನು ನಂಬಿಕೆ ಇರ್ಬೇಕು, ಮೂಢ ನಂಬಿಕೆ ಇರಬಾರ್ದು. ಅದು ಏನ್ ಕರೆಕ್ಟ್ ಹೇಳ್ದಿ. ಅಂದ್ರ ಮೂಢನಂಬಿಕೆ ಅಂದ್ರೆ ಈಗ ಜನ ಹೆಂಗ್ ಮಾಡ್ತಾರ ಗೊತ್ತದ? ಪೂರಾ ದೇವ್ರ ಅನಾನ್ ಬಳಕ್ ಏನ್ ದೇವ್ರೇನ್ ಹಾಲು ಕುಡಿತಾನ? ದೇವ್ರೇನು ಕುರಿ ಕೊಯ್ ಅಂತಾನ? ದೇವ್ರೇನ್ ಕುರಿ ಕೊಯ್ ಅಂತಾನ? ಈಗ ನೋಡಪ್ಪ, ಅವ್ರ ಆತ್ಮತೃಪ್ತಿಗಾಗಿ ಮಾಡ್ತಾರಲ್ಲ ಅಷ್ಟೇ. ಆತ್ಮತೃಪ್ತಿಗಾಗಿ ಮಾಡ್ತಾರ. ಬಟ್ ನಾ ಏನ್ ಹೇಳೋದಕ್ಕೆ ಗೊತ್ತಾ, ಭಕ್ತಿ ಇರ್ಲಿ, ಅಂದ ಭಕ್ತಿ ಬ್ಯಾಡ ಅಂತಿನ. ಭಕ್ತಿ ಏನಂತೀಯಪ್ಪ? ಇದು ಕರೆಕ್ಟ್ ಅದ. ಈಗ ಅದ್ರ ಬಗ್ಗೆ ನಿಂದ ಅನಿಸಿಕೆ ಈಗ ನೋಡು. ಈಗ ಜನ ಏನಂತಾರ, ಈಗ ಕೆಲವೊಂದು ವಿಡಿಯೋ ನೋಡ್ನಿ, ಈಗ ರಾತ್ರಿ ಹೋಗ್ಬಿಟ್ಟು 12 ಗಂಟೆಗೆ 1 ಗಂಟೆಗೆ ಶೂಟ್ ಮಾಡಿರ್ತಾರ. ಮಸೂತೆ ಹೋಗಿ ದೇವ್ ಬಂದಂಗ್ ಮಾಡೋದು, ಅದ್ರದ್ದು ಏನ್ ಹೇಳ್ತೀವಿ? ನಾವು ಸುಮ್ಮನೆ ಮಾಡಿರ್ತಾರ, ವಿಡಿಯೋಸ್ ಎಲ್ಲ ಮಾಡಿರ್ತಾರೆ, ವಿಡಿಯೋಸ್ ಸರಿಯಾಗಿ ಇದು ಮಾಡ್ಬೇಕಂತ ಮಾಡಿರ್ತಾರೆ ಅಷ್ಟೇ. ಈಗ ಸಡನ್ ಆಗಿ ಏನೋ ಒಂದು ತೋರ್ಸೋದು, ಇಲ್ಲದ ನೋಡು ಅಂತ ಓಡೋಗೋದು, ಆ ಥರ ಮಾಡಿರ್ತಾರಲ್ಲ, ಏನು ಅದ್ರ ಬಗ್ಗೆ? ಅಲ್ಲೇ ಸ್ಕ್ರಿಪ್ಟೆಡ್ ಇರ್ತಾವ. ಹಂಗೇನು ನಾ ನೋಡಿದ ಪ್ರಕಾರ ಇಲ್ಲಿ ತನ ಎಷ್ಟೋ ನೈಟ್ 3ಕ್ಕೆ ಹೋಗ್ತೀನಿ, 4ಕ್ಕೆ ಹೋಗ್ತೀನಿ. ನಂಗರ ಹಂಗೇನು 24 ವರ್ಷದಾಗ ಏನೂ ಅನಿಸಿಲ್ಲ, ಯಾವಾಗ ನೋಡಿಲ್ಲ. ಇಲ್ಲ, ನನ್ನ ಲೈಫ್ನಾಗ ಲೈವ್ ಆಗಿ ಏನೂ ಆಗಿಲ್ಲ. ಮುಂದಿಂದ ಏನು ನೋಡ್ಬೇಕಷ್ಟೇ. ನಾವು ದವಾಖಾನೆ ಕೆಲಸ ಮಾಡ್ತೀವಿ. ಈಗ ನಮ್ಮಲ್ಲಿನೂ ಒಂದರ ಪೇಷಂಟ್ ಅಂತ ಬಂದಿರ್ತದ, ಅದನ್ನು ಸಾಯ್ತದ. ಸತ್ತ ಮೇಲೆ ಇಟ್ಟು MLC ಆಗತ್ತನ ನಮ್ಮಲ್ಲಿ ಇರ್ತದೆ ಪೇಷಂಟ್. ಸಾಯಣ ದೇವ ಆಗ್ಬೇಕು, ಯಾಕಾಗಲ್ಲ? ಸತ್ತಗಳಿಗೆ ಇಮಿಡಿಯೇಟ್ ಆಗಿ ದೇವ ಅಂದ್ರೆ ಪೇಷಂಟ್ ಈಗ ಮರ್ಚೂರ್ದಾಗ ಇಡ್ತೀವಿ. ಮರ್ಚೂರ್ದಾಗ ಎಷ್ಟು ಒಂದಿನ ಇರ್ಬೋದು, ಹಬ್ಬ ಬಂದ್ರೆ ಆಗಿಲ್ಲ ಅಂದ್ರೆ 2 ದಿನ ಇರ್ತದ. ಅವಾಗ ಯಾಕಾಗಲ್ಲ ದೇವಕ್ಕೆ? ಯಾಕೆ ಹಿಡಿಯಲ್ಲ? ಅದು ಕರೆಕ್ಟ್ ಅದ. ಮೈಂಡ್ ಸೆಟ್. ನಾವು ಸಣ್ಣವ್ರು ಇರಾಕ್ಲಿಂತ ದೊಡ್ಡವ್ರು ಏನ್ ಹೇಳ್ಕೋತ ಬಂದ ನೋಡು, ಅದೇ ನಮ್ದು ಮೈಂಡ್ ಸೆಟ್ ಪೂರ ಅದೇ ಕುಂತ್ಬಿಟ್ಟದ. ನಮ್ಮ ಹಾಸ್ಪಿಟಲ್ಗೆ ಆಗಿದ್ದು ಮೇನ್ ಏನು, ಒಂದು ಗಾಡಿ ಕೇಳ್ದ, ಗಾಡಿ ಕೊಡಲ್ಲ ಸಿಟ್ನಾಗ ಬೇದಾರ. ಆ ಸಿಟ್ನಾಗ ಹೋಗಿ ಎಣ್ಣೆ ಕೊಡ್ದಾನ. ಎಣ್ಣೆ ಕೊಡದ ಹಾಸ್ಪಿಟಲ್ ಬಿಲ್ ಎಷ್ಟು ಹಾಕಿ ನೀವು? 7-8 ಲಕ್ಷ ಹಾಕ್ಯಾನ. 21 ದಿನ ಇದ್ದ, 20 ಮಿಲಿಲೀಟರ್ ಮ್ಯಾಗ ಇದ್ದ. ಒಂದು 4-5 ಲಕ್ಷ 5-6 ಲಕ್ಷ ಹಾಕಿರ್ಬೇಕು ನಾವು. ಕಾರ್ ಬರ್ತಿತ್ತು, ಒಂದು ಸೆಕೆಂಡ್ ಹ್ಯಾಂಡ್ ಕಾರ್ ಬರ್ತಿತ್ತು ಆರಾಮ್ಸೆ. ಸಿಟ್ನಾಗ ಅದೇ ನೆಕ್ಸ್ಟ್ ಡೇ ಕೇಳಿದ್ರ ಮನೆ ಏನಾದ್ರು ಇಸ್ಕೊಡ್ತಿರೋನು, ಏನಾದ್ರು ಮಾಡ್ತಿದ್ರು. ಕೂಲಾಗಿ ವಿಚಾರ ಮಾಡೋದು, ಸಿಟ್ಟಿಗೇರ್ ಮಾಡ್ಕೊಂಡ. ಸಿಟ್ಟಿಗೆ ಯಾರು ದುಡ್ಡು ಐತೆ ಅವ್ರದ್ದು ದುಡ್ಡು ಐತಲ್ಲ, ಅವಪ್ಪ ಈಗ ಇರ್ತಾರ ನೋಡ್ಕೊತಾರ. ಆಮ್ಯಾಗ ಅವಪ್ಪ ಏನಾರ ಆಯ್ತು, ಮಗನೇ ಕಟ್ಬೇಕಲ್ಲ, ಸಾಲ ಆಗಿದ್ವಿ. ಮಗ ಅವನಿಗೆ ಬತ್ತಲ್ಲ ಅದು ಪ್ರಾಬ್ಲಮ್. ಯಾರು ಈಸಿಲಿ ಸೂಸೈಡ್ ಮಾಡ್ಕೋಬಾರ್ದು. ಈಗ ಅಷ್ಟೆಲ್ಲ ಹಿಂದ್ ಕಷ್ಟಪಟ್ಟು ಎಲ್ಲಿಂದ ಸಾಲ ಮಾಡಿ ರೊಕ್ಕ ತಗೊಂಡ್ ಬಂದಿರ್ತಾರ ಅವಪ್ಪ, ಅಂದ್ರ ಅದಕ್ಕ ತಕ್ಕಂತೆ ಡಾಕ್ಟರ್ಗಳು ರೆಸ್ಪಾನ್ಸ್ ಮಾಡ್ತಾರ? ಮಾಡ್ತಾರ, ಎಲ್ಲಾ ಡಾಕ್ಟರ್ ರೆಸ್ಪಾನ್ಸ್ ಮಾಡ್ತಾರ. ನಾನ್ ನೋಡಿದ ಪ್ರಕಾರ ಇಲ್ಲಿ ಯಾವ ಡಾಕ್ಟರ್ಸ್ನು ಕೇರ್ಲೆಸ್ ಮಾಡಿಲ್ಲ. ನಾನ್ ನೋಡಿದ ಪ್ರಕಾರ ಪೇಷಂಟ್ಗಳು ಯಾರಿಗೆ ಕೇರ್ಲೆಸ್ ಮಾಡಲ್ಲ. ನಾವೇನಾದ್ರೂ ಮಿಸ್ಟೇಕ್ ಮಾಡಿದ್ರೆ ಬೈತಾರೆ ಬಂದು, ಪೇಷಂಟ್ ಕೇರ್ ಮೊದಲು ನಮಗೆ. ಆಮೇಲೆ ನಾವೆಲ್ಲರೇ ಡ್ಯೂಟಿ ಮುಗಿಸ್ಕೊಂಡು ಈ ಪೇಷಂಟ್ ಹೊಟ್ಟಿತ್ತು, ಲೇಟ್ ಆಗ್ತದೆ, ಏನು ಹೋಗ್ತೇವಪ್ಪ ಅಂತೇವೆ. ಹಂಗೆ ಯಾವಾಗಾದ್ರೂ ಸರ್ ಎಂಟ್ರಿ ಹೊಡೆದ್ರು ಐಶ್ವರ್ಯಾಗ ಅಂದ್ರೆ, ಯಾಕೆ ಹೊಂಟಿದ್ವಿ ಆ ಪೇಷಂಟ್ ನೋಡಿ ಮೊದಲ. ಇಲ್ಲ ಕೇರ್ ಸರಿಯಾಗದವ, ಡಾಕ್ಟರ್ಸ್ ಕೇರ್ ಎಲ್ಲ ಭಾರಿ ಅದ. ಅವ್ರ ತಕ್ಕಂಗೆ ಅವ್ರ ಅಂತಾರೆ ಸೀದಾ ನಮಗೆ ಡಾಕ್ಟರ್ಸ್ಗಳೆಲ್ಲ, ಹಿಂಗೆ ಸರ್ಗಳೆಲ್ಲ ನೀವು ಯಾಕೆ ಮಾಡಲ್ಲ? ನಿಮ್ಗೆ ಡ್ಯೂಟಿ ಇಟ್ಟಿರೋದೇ ಅದಕ್ಕೆ ಮಾಡ್ಬೇಕು ಕರೆಕ್ಟಾಗಿ. ಅವ್ರು ಎಷ್ಟೋ ಇದು ಮಾಡಿರ್ತಾರ, ಅವ್ರಿಗೆ ಮೊದಲು ಕೇರ್ ಆಗ್ಬೇಕು ಫಸ್ಟ್. ಅಂದ್ರೆ ಹಿಂಗ್ ಪೇಷಂಟ್ಗಳು ಎಲ್ಲಿಂದೋ ನಮಗೆ ನಾವು ಒಂದು ಯಾವಾಗ ನೋಡೋದಂದ್ರೆ ದೇವ್ರ ಅಂತ ಕಾಣದೆ, ಸಡನ್ ಆಗಿ ಜೀವ ಹೋಲಗತ್ತದಪ್ಪ ಅಂದ್ರೆ ದೇವ್ರ ಅಂತ ಕಾಣ ಡಾಕ್ಟರ್ನಾಗೆ. ರೋಗಿಯ ಸೇವೆ ದೇವರ ಸೇವೆ. ಅದಕ್ಕೆ ಈಗ ಕೆಲವೊಂದು ಎಲ್ಲಿಂದೋ ದೂರದಿಂದ ನಂಬ್ಕೊಂಡು ಬಂದಿರ್ತಾರೆ. ಈಗ ಬೇರೆ ಹಳ್ಳಿದವರು 50 ಕಿಲೋಮೀಟರ್ ದಾಟಿ ಇಲ್ಲಿ ಬಂದು ನಿಮ್ದು ಹಾಸ್ಪಿಟಲ್ಗೆ ಅಡ್ಮಿಟ್ ಆಗ್ತಾರ ಅಂತ ಒಂದು ಭಾಳ ಕಷ್ಟ ಅದ ಬೈ. ಹಾಸ್ಪಿಟಲ್ನಿಂದು, ಪೊಲೀಸ್ ಸ್ಟೇಷನ್ದು, ಇವು ಎರಡು ಬಂದು ಅಂತ ತಿಳ್ಕೊ. ಅದು ಪೂರ್ ಫ್ಯಾಮಿಲಿದವ್ರಿಗೆ ಬರ್ತಂತ ತಿಳ್ಕೊ, ಅವ್ರದ್ದು ಮುಗಿತು ಅಲ್ಲೇ. ಅದು ಅವ್ರೆಲ್ಲರೂ ಇಂಟ್ರೆಸ್ಟ್ ಅಂತ ತಂದು ಅವನಿಗೆ ಕೇರ್ ಮಾಡಿ ಒಯ್ದವನಿಗೆ ಸೆಟ್ಲ್ಮೆಂಟ್ ಮಾಡಿರ್ತಾರ. ಅದು ಮುಡ್ಸಕ್ಕೆ ಅವ್ರ ಜೀವನ ಮುಗಿದಿರ್ತ ಅಲ್ಲೇ. ಅವ್ರ ಲೈಫ್ದಾಗ ಬೇರೆ ಏನು ಬರಲ್ಲೇ. ಅವ್ನ ಹಾಸ್ಪಿಟಲ್ ಟ್ರೀಟ್ಮೆಂಟ್ ಈಗ ಏನಿಲ್ಲ ಅಂದ್ರೆ ಸುಮ್ಮನೆ ಜಸ್ಟ್ ಒಂದು ಫ್ರಾಕ್ಚರ್ ಅಂತ ಬಂದ್ರೆ ಇಂತಿಷ್ಟೊಂದು ಖರ್ಚು ಆಯ್ತು ಅಂದ್ರೆ ಆ ಖರ್ಚು ಮುಟ್ಸಕ್ಕೆ ಅವ್ರ ಲೈಫ್ ಮುಗಿತ ಅಲ್ಲೇ. ಅದೇ ಲೈಫ್ ಅಲ್ಲೇ ಕಳೀತಾರ. ಇವಾಗ ಎಷ್ಟದ ಅಲ್ಲೆಲ್ಲ ದುಡ್ಡಲ್ಲಿ ಮಾಡಲ್ಲ, ಭಾಳ ಕಷ್ಟ ಅದ. ಅವರು 12 ಗಂಟೆ ಮಾಡಿ ಅದಕ್ಕೆ ಪೇಮೆಂಟ್ ತಗೊಂಡು ಅದೇ ನಾನು ನೋಡಿ ಬಂದೀನಿ ಬೈ. ಪೂರ್ ಫ್ಯಾಮಿಲಿದವ್ರು ಬಂದ್ರೆ ಅಂತ ತಿಳ್ಕೊ, ಅವಾಗ ನಂಗೆ ಭಾಳ ಪೂರ ಫೀಲ್ ಆಗ್ತದೆ. ಹೆಂಗಂದ್ರೆ
ಮನ್ಸಿಗೆ ಒಂದೇ ಸಾರಿ ಟಚ್ ಒಂದೊಂದು ಇಂಜೆಕ್ಷನ್ದು 20,000 30,000 ಅವ. ಯಾಕಂದ್ರ ಅದು ಕಾಸ್ಟ್ಲಿ ಅಟ್ಟ ಇರ್ತದೆ ಅಲ್ಲ. ನಾರ್ಮಲ್ ಆಗಿ ಒಂದ್ ಮನುಷ್ಯಾಗ ಇದು ಬೇಕಂದ್ರ ಅಟ್ಟ ಇರ್ತದೆ. ಅದು ಅನ್ಕೊಳ್ಳೇ ಬಾಳ. ನಾವು ಏನೇ ಮಾಡಿರಲ್ಲ, ಒಬ್ರೊಬ್ರು ಅನ್ಕೊಂಡ್ ಬಂದಿರ್ತಾರ, ಒಂದ್ ಬಿದ್ದನಪ್ಪ ಗಾಡಿ ಬಿದ್ದಿರ್ತಾನ ಬಿಡು ಆರಾಮಾಗಿ ಬಂದಿರ್ತಾನ, ಹಿಂಗ್ ಬಂದಿರ್ತಾರ. ಅಲ್ಲಿ ಹಾಸ್ಪಿಟಲ್ ಬಿಲ್ ಇಂಜೆಕ್ಷನ್ ರೇಟ್ ಕೇಳಿದ್ರೆ ಅವ್ರು ಪೂರಾ ಪರೇಶಾನ್ ಆದ್ರೆ ಅವ್ರ ಮಗನ ಮುಂದೆ ಹೇಳ್ಕೊಳಲ್ಲ. ಏನಾಗಲ್ಲ ಮಗ, ರೊಕ್ಕದ ಹುಷಾರಾಗ್ತದ. ಅವ್ನಿಗೆ ಹೇಳೋದು ಒಂದೇ, ಅವ್ರು ಹಿಂದೆ ಎಷ್ಟೋ ಹತ್ತಿ ಅವ್ರ ಕೈಕಾಲ ಬಿದ್ದು ರೊಕ್ಕ ತಂದಿರ್ತಾರ, ಅದ್ರ ಮಗನ ಮುಂದೆ ಒಂದು ಮಾತು ಹೇಳ್ಕೊಳ್ಳಲ್ವೇ. ಏನು ಹೇಳ್ತಾರೆ, ಸಿಂಪಲ್, ಏನಾಗಿಲ್ಲ ಸ್ವಲ್ಪ ಇದಾಗಿದೆ ಅಂತ ನಾಳೆ ಮನೆಗೆ ಕಳಿಸ್ತಾರ, ರೊಕ್ಕದೇನೋ ಟೆನ್ಷನ್ ತಗೊಂಡು ರೊಕ್ಕ ನಮ್ಮ ಸರ್ ಪರಿಚಯ, ಅವ್ರಿಗೆ ಏನು ಪರಿಚಯ ಇರಲ್ಲ, ಏನೂ ಇರಲ್ಲ. ಮಗನಿಗೆ ಧೈರ್ಯ ಹಂಗೆ ಕೊಡ್ತಾರೆ ಅಂದ್ರೆ, ಸರ್ ಇಲ್ಲ ನಮ್ಮ ಪರಿಚಯದವ್ರು ಯಾರ, ನಾ ಎಲ್ಲ ಹೇಳ್ಕೊಂಡಿದ್ದು ಭಾರಿ ಇರು ಸರ್, ನಿಂಗೆ ಏನೂ ಆಗಿಲ್ಲ, ಅವ್ನಿಗೆ ಆಗಿದ್ದು ಎಲ್ಲ ಹೇಳಿರ್ತಾರ. ಎಲ್ಲ ದುಃಖ ಒಳಗೆ ಇಟ್ಕೊಂಡು ಹೊರಗೆ ಬಂದು ಏನು ಹೇಳ್ತಾರೆ ಅಂದ್ರೆ, ನಕ್ಕೊಂತ ಯಾಕೆ ಹೇಳು, ನಮ್ಮ ಮಗ ಆರಾಮಾಗಿ ಬರಲಿ. ಇಂಜೆಕ್ಷನ್ಕಿಂತ ಧೈರ್ಯ ಹೇಳೋದೇ ಒಂದು ಬೆಟ್ರ್ ಅವ್ರಿಗೆ. ಜಾಸ್ತಿ ಒಂದು ಪಟ್ಟು ಜಾಸ್ತಿ. ನನ್ನ ಮೇನ್ ಪಾಯಿಂಟ್ ಅಂದ್ರೆ ಸುಸೈಡ್ ಈಸಿಲಿ ಹೋಗಿ ಮಾಡ್ಕೊಳ್ತಾರ. ಅದು ಈಸಿಲಿ ಮಾಡ್ಕೊಳ್ಳೋರು ಹಾಸ್ಪಿಟಲ್ ಬಂದು ನೋಡ್ಕೊರ್. ಸ್ವಲ್ಪ ಹಾಸ್ಪಿಟಲ್ ಲೈನ್ದಾಗ ಅವ್ರು ಯಾರ್ಯಾರು ಅವ್ರ ಪ್ರೊಫೆಷ್ನಲ್ ಅವ್ರಿಗೆ ಗೊತ್ತಿರ್ತದೆ. ಬಟ್ ನಮ್ಮ ಪ್ರೊಫೆಷ್ನಲ್ ನೋಡಿದಂದ್ರೆ ಸುಸೈಡ್ ಈಸಿಲಿ ಮಾಡ್ಕೋತಾರಲ್ಲ, ಸುಸೈಡ್ ಮಾಡ್ಕೊಂಡ್ರೆ ನಂಬಲ್ಲಿ ಹಾಸ್ಪಿಟಲ್ ಬಂದು ಹಾಕ್ತಾರಲ್ಲ, ಹಾಕಿದ ಮೇಲೆ ಅವ ಆಯುಷ್ಯದಾಗಿದ್ದ ಆರಾಮ್ ಇರ್ತಾನೆ ಬೈ. ಒಂದು ಏನೂ ಇರಲ್ಲ, ಆರಾಮ್ AC ಇರ್ತದ, ಅವ್ನಿಗೆ ನೋಡ್ಕೋಕೆ 4-5 ಮಂದಿ ಸ್ಟಾಫ್ ಇರ್ತಾರ, ಡಾಕ್ಟರ್ಸ್ ಇರ್ತಾರೆ, ಡ್ಯೂಟಿ ಡಾಕ್ಟರ್ಸ್ ಇರ್ತಾರೆ, IM ಅವಾರ್ಡ್ ಬೈ. ಒಂದು ಪೇಷಂಟಿಂದ 10-12 ಜನ ಡಾಕ್ಟರ್ಸ್ಗಳು ಎಲ್ಲ ಇರ್ತಾರೆ. ಹಿಂಗೆ ಅವ ಆರಾಮ್ ಇರ್ತಾನೆ, ಬಟ್ ಅವ್ರ ಕಡೆಯವ್ರು ನೋಡ್ಕೋಕೆ ಯಾರು ಇರಲ್ಲ. ಒಬ್ರು ಅವ್ರು ಭಾಳ ಪರೇಶಾನ್ ಆಗ್ತಾನ. ಅದೇ ಮೇನ್ ಇರೋದಿಲ್ಲ ಏನು, ಒಂದೊಂದು ಹಾಸ್ಪಿಟಲ್ದಾಗ ಫೆಸಿಲಿಟೀಸ್ ಇರ್ತಾವ, ಒಂದೊಂದು ಹಾಸ್ಪಿಟಲ್ದಾಗ ಬೆಡ್ಗ ಎಲ್ಲ ಕೊಡ್ತಾರಪ್ಪ, ಅವೆಲ್ಲ ಹೈಫೈ ಹಾಸ್ಪಿಟಲ್ಗಳೆಲ್ಲ, ಹೈಟೆಕ್ ಹಾಸ್ಪಿಟಲ್ಗಳು. ಎಲ್ಲರೂ ಹೈಟೆಕ್ ಹಾಸ್ಪಿಟಲ್ದಾಗ ಇರೋದಾಗಲ್ಲ. ಒಬ್ರೊಬ್ರದ್ದು ಅವ್ರದ್ದು ಫೈನಾನ್ಷಿಯಲ್ ನೋಡ್ಕೊಂಡು ಇರ್ಬೇಕಾಗ್ತದೆ. ಬಟ್ ಅಂಥಲ್ಲಿ ಏನಾಗ್ತದ, ಇರ್ಲಿಕ್ಕೆ ರೂಮ್ ಇರಲ್ಲ, ಏನಿರಲ್ಲ. ಒಬ್ರೊಬ್ರು ಇಂಥ ಇದ್ರಾಗ ಚಳಿಗಾಲದಾಗ ಬೈ ರೋಡ್ ಮೇಲೆ ಮುಕ್ಕೋತಾರ, ಒಬ್ರೊಬ್ರು ನಿದ್ದೆನೇ ಮಾಡಲ್ಲ. ಯಾಕಂದ್ರೆ ಹಾಸ್ಪಿಟಲ್ದಾಗ ಅಲವ್ ಇರಲ್ಲ, ಏನು ಅಲವ್ ಇರಲ್ಲ. ಇಬ್ರು ಐಶ್ವರ್ಯದಾಗ ಯಾರಿಗಿರಲ್ಲ, ಒಬ್ಬನೇ ಇರ್ತಾನ. ವಾರ್ಡ್ನೆಲ್ಲಾದ್ರೆ ಹೋದಪ್ಪ ಒಬ್ರು ಅಡ್ಜಸ್ಟ್ ಮಾಡ್ಕೋತಾರ ಅನ್ಬೋದು. ಭಾಳ 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 ಪ್ರಾಬ್ಲಮ್ ಅದ ಬೈ. ಅಂದ್ರೆ ನನ್ನ ಪ್ರಕಾರ ಏನು, ಇವಾಗ ಜೀವ ಸಿಗದೆ ದೊಡ್ಡ ಜೀವ. ಒಬ್ರೊಬ್ರು ನಮ್ಮಲ್ಲಿ ಹಾಸ್ಪಿಟಲ್ ಬರ್ತಾರೆ, ಒಬ್ರು ಮಕ್ಕಳಾಗಿಲ್ಲ ಅಂತ ಎಷ್ಟೋ ಎಲ್ಲೆಲ್ಲೋ ಹೋಗ್ತಾರೆ, ಎಲ್ಲೆಲ್ಲೋ ಬರ್ತಾರೆ, ಏನೇನೋ ಮಾಡ್ತಾರ, ಮಕ್ಕಳಾಗಿಲ್ಲ ಅಂತೇಳಿ. ಮಕ್ಕಳಾಗಿ ಅವಕ್ಕೆ ಎಷ್ಟೋ ಕಷ್ಟಪಟ್ಟು ಬೆಳೆಸಿರ್ತಾರ, ಅಷ್ಟೆಲ್ಲ ಮಾಡಿರ್ತಾರ. ಅದಕ್ಕೆ ಕರೆಕ್ಟಾಗಿ ಬೆಲೆ ಕೊಡ್ಬೇಕು, ಅದಕ್ಕೆ ಬೆಲೆ ಕೊಟ್ಟು ಹೋಗ್ಬೇಕು. ಇವರಿಲ್ಲ, ಈಜಿಲಿ ಹೋಗಿ ಅವ ಹಂಗಂದ ನನಗೆ ಆಪ್ ಬೇಕು, ನಂಗೆ ಇವಾಗ ಗಾಡಿ ಕೊಡಿಸಿಲ್ಲ. ಒಂದೇ ನಮ್ಮ ಹಾಸ್ಪಿಟಲ್ದಾಗ ಆಗಿದ್ದು, ಒಂದು ಸ್ಪೆಂಡರ್ ಗಾಡಿ ಕೇಳನ್ ಬೈ. 1-21 ಲಾಖನ ಸ್ಪೆಂಡರ್ ಗಾಡಿ ಬರ್ತದೆ, 90 ಹಿಂಗ್. ಆ ಸ್ಪೆಂಡರ್ ಗಾಡಿ ಕೇಳಿದ್ರೆ ಮಕ್ಕಳು ಒಂದೇ ಮತ್ತೆ ಗಾಡಿ ಇಸ್ಕೊಡಲ್ಲ, ಸ್ವಲ್ಪ ಬೈತಾರ. ಕಷ್ಟಪಡು, ನಿಂಗೆ ರೊಕ್ಕದ ಬೆಲೆ ಗೊತ್ತಿಲ್ಲ, ಹಂಗೆ ಗೊತ್ತಿಲ್ಲ ಅಂತ ಸ್ವಲ್ಪ ಬೈತಾರ. ಇವ ಅದೇ ಬೈದಿದ್ದು ಕೇಳ್ಕೊಂಡು ಸೀದಾ ಹೋಗಿ ಎಣ್ಣೆ ಕೊಡ್ದಾನ. ಎಣ್ಣೆ ಕೊಡ್ದಾನ ಬೈ. ನಮ್ಮ ಹಾಸ್ಪಿಟಲ್ ತಂದು ಹಾಕಿದ್ರು. ಎಷ್ಟು ದಿನ ಅದು ಹೋಯ್ತು, ಭಾಳ ಲೆಂದಿ ಪ್ರೊಸೀಜರ್ ಅದು. ಇವ್ರು ಎಣ್ಣೆ ಕೊಡದೆ ಅಂತಾರಲ್ಲ, ಅವ್ರಿಗೆ ಜಸ್ಟ್ ಎಣ್ಣೆ ಕೊಡಿದ್ರೆ ಅಷ್ಟೇ ಅನ್ನಿಸ್ತದ, ಅದರಿಂದ ಭಾಳ ಪ್ರಾಬ್ಲಮ್ ಆಗ್ತಾವ. ಅಂದ್ರೆ ಭಾಳ ಕೇಸಸ್ಗಳು ಎಣ್ಣೆ ಕುಡಿದೇ ಬ್ಯಾಡ್ ಆಗ್ತಾವ. ಪೋಸ್ಟ್ ಮಾರ್ಟಮ್ ಮಾಡ್ತಿರ್ತಾರಲ್ಲ, ಅವ್ರಂತರೂ ಫ್ಯಾಮಿಲಿದವ್ರಿಗಂತೂ ತೋರ್ಸಲ್ಲ ಸಪ್ರೇಟ್ ಆಗಿ ನಡೆದಿರ್ತದ ಪ್ರೊಸೀಜರ್. ಅವ್ರಿಗೆ ಯಾವ ಥರ ಈಗ ಕೆಲವೊಬ್ರು ಪೇಷಂಟ್ಸ್ ಕಳ್ಕೊತಾರಲ್ಲ, ಆ ಥರ ಏನ್ರಿ ನಿಮ್ಮ ಸಂಗಟ ಆಗಿದೆ? ಭಾಳ ಆಗ್ಯಾವಂತವು. ಸುಮ್ಮನೆ ಏನ್ರಿ ಮಾಡಿರಿ ರೊಕ್ಕ ತೋರಿ ನಮ್ಗೆ ಕಳಿಸ್ಬಿಟ್ರಿ ಪಟಕ್ಕನೆ. ಒಬ್ಬರೊಬ್ರು ಬರಲ್ಲ, ಬಾಡಿ ಶನಿನೇ ಬರಲ್ಲ. ಅಂದ್ರೆ ತ್ರಾಸಾಗಿ ಸಡನ್ ಆಗಿ ಡೆತ್ ಆಯ್ತು, ಏನೋ ಹಾಸ್ಪಿಟಲ್ ಕಟ್ಟಿರ್ತಾರ, ಅವೆಲ್ಲ ಪೇನ್ ಯಾವಾಗಾರ ನೋಡಿದೇನಂತ? ಜಾಸ್ತಿ ನೋಡಿದ್ದೇವೆ ನಾವು. ಅವು ಅದು ನಾವು ಜಾಸ್ತಿ ಅಂದ್ರೆ ಜಾಸ್ತಿ ನೋಡಿದ್ದೇವೆ ಅಂತ. ಅಂದ್ರೆ ಒಬ್ರೊಬ್ರು ಏನು ಅದು ಹೇಳಬಾರ್ದು ಬೈ, ಜಾಸ್ತಿ ಅದಾವ. ಅವ್ರದ್ದು ಕಷ್ಟ ಗೋಳ ಇರ್ತದಲ್ಲ, ಭಾಳ ಅದಾವ. ಸಾಲ ತೊಗೊಂಬಂದಿರ್ತಾರೋ ಎಲ್ಲೋ 5% 3% ಬಡ್ಡಿ ಹಂಗೆ ತಕೊಂಡು ಗಾಡಿ ತೊಗೊಂಡು ಸ್ಪೀಡ್ ಹೋಗಿ ಬಿದ್ದಿರ್ತಾವ. ಕೆಲವ್ರು ಸಣ್ಣ ವಯಸ್ಸಿನಾಗೆಲ್ಲ ಸಾಯ್ತಾರಲ್ಲ, ಅವಾಗ ಹೆಂಗ ಹ್ಯಾಂಡಲ್ ಮಾಡ್ತೀವಿ ಬೈ? ಒಂದು ಹಾಸ್ಪಿಟಲ್ದಾಗ ನೋಡ್ತೀವಿ ನಾವು, ಒಂದು ಜೀವ ಉಳಿಸ್ಕೋಬೇಕಂದ್ರೆ ಎಷ್ಟು ಮಂದಿ ಕಷ್ಟಪಡ್ತಾರ. ಒಂದು ಜೀವ ಹಾಸ್ಪಿಟಲ್ದಾಗ ಇರ್ತದ ಐಶ್ವರ್ಯಾಗ, ಅದರಿಂದ 4 ಜನ ಕಷ್ಟಪಡ್ತಾರ. ಎಲ್ಲಿ ಮಲ್ಕೋತಾರೋ, ಎಲ್ಲಿ ಊಟ ಮಾಡ್ತಾರೋ ಏನು, ಅದು ನಾವು ನೋಡಿದ್ರೆ ನಮಗೆ ಒಂದೊಂದು ಸೂಸೈಡ್ ಮಾಡ್ಕೋತಾರ. ಸುಮ್ಮನೆ ಈಸಿಲಿ ಹೋಗಿ ಊರ್ಲಾಕೊಂಡ ಏನ್ರ ಕುಡ್ದ, ಎಣ್ಣೆ ಕೊಡದ, ಬಾಯಾಗ ಬಿದ್ದ, ಎಕ್ಸಿಡೆಂಟ್ ಹೋಗಿ ಯಾವ್ದಕ್ಕಾರ ಕೂದದ, ಆ ಥರ ಕೇಸಸ್ ಜಾಸ್ತಿ ಅದ. ಆ ಥರ ಮಾಡ್ಕೋಬಾರ್ದು. ನಾವು ಕಣ್ಣಾರೆ ಹಾಸ್ಪಿಟಲ್ ನೋಡ್ತೇವಲ್ಲ, ಒಂದು ಜೀವ ಉಳ್ಸೋಕ ಎಷ್ಟಂದ್ರ 4-5 ಜನ ಫ್ಯಾಮಿಲಿ, ಅವ್ರ ಮಮ್ಮಿ ಅವ್ರ ಅವ್ವ ಅಪ್ಪ ಏನು ಗೊತ್ತಿರಲ್ಲ, ಸಿಟಿ ಲೆವೆಲ್ ಏನು ಗೊತ್ತಿರಲ್ಲ, ಹಾಸ್ಪಿಟಲ್ ಬಂದಿರ್ತಾರ. ಕೆಲವೊಬ್ಬರ ಅವ್ರಿಗೆ ಏನು ಗೊತ್ತಿರಲ್ಲ, ಲಿಫ್ಟ್ ಅನ್ನೋದು ಗೊತ್ತಿರಲ್ಲ.
ಅದೇನು ಹೇಳಬಾರ್ದು ನಾವು. ಅಷ್ಟ್ ಕಷ್ಟ ಅಷ್ಟು ಕಷ್ಟ ಇರ್ತದೆ ಅದು. ಅಷ್ಟು ಕಷ್ಟನು ಮೀರ್ಸಿ ಯಾಕೆ ಮಾಡ್ತೀರ ಮಗ ಉಳಿಸ್ಕೋಬೇಕು. ಅವ್ ಮಕ್ಕಳು ಅದೆಲ್ಲ ನೋಡಲ್ಲ, ಸುಮ್ಮ ಹೋಗಿ ಸಿಟ್ಟಿನಾಗ ಯಾರು ಸಿಟ್ಟಿಗೇರ್ ಸೆಂಟರ್ ಹರ್ಕೋತ ಹೋಗಿ ಸಿಟ್ಟಿಗೇರ್ ಹೋಗಿ ಊರ್ ಹಾಕೊಳದ ಇಲ್ಲ ವಿಷ ಕೊಡದ, ಆಕೆ ಹಂಗ ಅಂದಿ ಕೈ ಕಳ್ಕೊಂಡ, ಅವೆಲ್ಲ ಮಾಡ್ಕೋಬಿಡದ. ಅವೆಲ್ಲ ವಿಚಾರ ಮಾಡ್ಬೇಕಂತ 2 ಸೆಕೆಂಡ್ ಸಿಟ್ಟಿಗಾಗಿ 2 ವರ್ಷ ತನ ಮನ್ಯಾಗ ಕೊಳಂಗ್ ಮಾಡ್ತಾರ. 2 ವರ್ಷ ತನ ಈಗ ಕೈ ಬಂದಿ ಮಕ್ಕಳು ಹೋಗಿ ಇವಾಗ ಒಂದ್ ಫ್ಯಾಮಿಲಿದಾಗಪ್ಪ ಒಬ್ಬನೇ ಹರಿ ಮಗನ, ಅವನೆಲ್ಲ ಮನೆ ನಡ್ಸಕತ್ತಿದ, ಅವನೇ ಯಾರೇ ಏನಿದ್ರು ಸಡನ್ಲಿ ಬಿದ್ದು ಗಾಡಿ ಮ್ಯಾಗಿಂದ ಕೈ ಮುರ್ಕೊಂಡ ಅಂದ್ರ 6 ತಿಂಗಳು 7 ತಿಂಗಳು ವೇಸ್ಟ್. ಅದು ಮತ್ತೆ ವೇಸ್ಟ್ ಭಾಳ ಪ್ರಾಬ್ಲಮ್ ಅದ. ಅವು ನೋಡಿದ್ರ ಇವ್ರು ಸುಮ್ಮನೆ ಸೂಸೈಡ್ ಮಾಡಕ್ ಹೊರತು ನನಗೆ ಒಂದ್ ಗೊತ್ತಾಗಲಾಗ್ಯದ, ಒಬ್ರೊಬ್ರು ಒಂದು ಜೀವದ ಕಾಲಾಗ ಎಷ್ಟು ಕಷ್ಟ ಪಡ್ತಾರಂದ್ರ ಹೇಳಬಾರ್ದು. 4 ಇಲ್ಲ 5 ಜನ ಬೈ ಅವ್ರು ಊಟ ಏನು, ಅವ್ರು ಇರೋದೆಲ್ಲೋ ಏನು ಗೊತ್ತಿರಲ್ಲ, ಯಾರಂತ ಅನಿಸ್ಕೋಬೇಕು, ಬಯಸ್ಕೋಬೇಕು, ಎಲ್ಲರಿಗೂ ಕೈ ಮುಗಿದ್ ಸರ್ 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 ಅಂತ ಬೆನ್ನತ್ತಾರ. ಅದು ಯಾಕೆ ಅದೊಂದು ಜೀವ ಉಳಿಸ್ಕೋಕ್ ಅಷ್ಟೆಲ್ಲ ಕಷ್ಟ ಪಡ್ತಾರೆ. ಇವರು ಆ ಜೀವಕ್ಕೆ ಬೆಲೆ ಕೊಡಲ್ಲ, ಸಡನ್ಲಿ ಹೋಗಿ ಉರುಳು ಹಾಕೊಂಡ ಎಣ್ಣೆ ಕುಡ್ದ ಭಾಳ ಉಂಟು ಅಂತವ್ ಆಗ್ಬಿಡೋದು. ಅದು ಅಂತವ್ ನೋಡಿದ್ರೆ ನಮಗ್ ಭಾಳ ತಲೆ ಖರಾಬ್ ಆಗ್ತದೆ ಹಾಸ್ಪಿಟಲ್ ಇಂದ. ಅದ್ರಾಗ ಬೇರೆ ಅಂದ್ರೆ ನಿಮ್ದು ಏಜ್ನಾಗ ಇದ್ದವ್ರು ಸತ್ರ ಬೊಕ್ಕೋ ಟೆನ್ಷನ್ ಬೈ ತಲೆ ಖರಾಬ್ ಆಗ್ತದೆ. ಇದು ಫೀಲ್ಡ್ ಬಿಡ್ಬೇಕಪ್ಪ ನೋಡೋದಾಗಲ್ಲ ಅನಿಸ್ತದೆ. ಯಾಕಂದ್ರೆ ಅದ್ರಕ್ಕಿಂತ ಅವ್ರ ಹಿಂದ್ ಕಷ್ಟ ಪಡೋದ್ ನೋಡೋದಾಗಲ್ಲ ನಮ್ಗೆ. ಯಾಕಂದ್ರೆ ನಾವು ಅಲ್ಲಿದೆ ಒಂದು ನಮ್ ಬ್ಯಾಕ್ ಗ್ರೌಂಡ್ ಮಿಡಲ್ ಕ್ಲಾಸ್ ಇರ್ತದಲ್ಲ, ಏನ್ ಎಫರ್ಟ್ ಅದ ಅನ್ನೋದು ಭಾಳ ಮಿಡಲ್ ಕ್ಲಾಸ್ದವ್ರಿಗೆ ಗೊತ್ತಿರ್ತದೆ. ಈಗ ನಮ್ ಫ್ಯಾಮಿಲಿ ಬಗ್ಗೆ ನಮಗೆ ಗೊತ್ತಿರ್ತದೆ. ಹಳಿ ನೆನಪು ಬಗ್ಗೆ ಹೆಂಗ ಏನ್ ಹೇಳ್ತಾರೆ? ಹಳಿ ನೆನಪು ಭಾಳವ. ಹಳೆ ನೆನಪು ಇರ್ಬೇಕು ಏನ್ ಇರ್ಬಾರ್ದು? ಇರ್ಬೇಕು ಬೈ, ಹಳಿ ನೆನಪು ಇರ್ಬೇಕು. ಹಳೆ ನೆನಪುಗಳೇ ಹೊಸ ಹೊಸ ಬದುಕಿನ ಮೆಟ್ಟಿಲುಗಳು ಅಂತ. ಹಳಿ ನೆನಪುಗಳು ಇರ್ಬೇಕು. ಯಾರು ಕೆಟ್ಟದ್ ಮಾಡ್ರ, ಯಾರು ಒಳ್ಳೇದ್ ಮಾಡ್ರ, ಮನುಷ್ಯಾಗ ಬರ್ಲಾರ್ದೆ ಯಾರಿಗ್ ಬರಲ್ಲ. ದಯವಿಟ್ಟು ಯಾರು ಫೇಸ್ ಮಾಡ್ರಿ, ಪ್ರಾಬ್ಲಮ್ ಎಂಥದೇ ಬಂದ್ರು ಫೇಸ್ ಮಾಡ್ರಿ. ಅದಕ್ಕೆ ಸಾವೇ ಲಾಸ್ಟ್ ಆಪ್ಷನ್ ಇರಲ್ಲ. 5 ನಿಮಿಷ 5 ಸೆಕೆಂಡ್ 10 ನಿಮಿಷ ಯೋಚನೆ ಮಾಡ್ರಿ. ನೀವು ಕರೆಕ್ಟಾಗಿ ಯೋಚನೆ ಮಾಡ್ರಿ, ಕೂಲ್ ಆದ ಬಳಿಕ ಅದು ಸಿಟ್ಟು ಕಮ್ಮಿ ಆಗತ್ತೆ. ಸಿಟ್ಟಿನ ಕೈಯಾಗ ಯಾರು ಬುದ್ಧಿ ಕೊಟ್ಟು ಸಾವು ವಿಚಾರ ಅನ್ನೋದು ಹುಡುಕ್ಬೇಡ್ರಿ, ಸಾವಿನ ದಾರಿ ಹುಡುಕ್ಬೇಡ್ರಿ. ಸುಮ್ಮನೆ 5 ನಿಮಿಷ 5 ಸೆಕೆಂಡ್ ಸಿಟ್ಟಿಗಾಗಿ ಫೋನ್ ಹೊಡೆದ ಅದು ಹೊಡೆದ ಸೋಷಿಯಲ್ ಅವೆಲ್ಲ ಮಾಡ್ಕೋಕ್ ಹೋಗ್ಬೇಡ್ರಿ. ಒಂದು 5 ನಿಮಿಷ ಎಂತ ಸಿಟ್ಟು ಬಂದ್ರು ಸ್ವಲ್ಪ ಇದು ಮಾಡ್ಕೋರಿ. ಎಂತ ಸಿಟ್ಟು ಬಂದ್ರು 5 ನಿಮಿಷ ಹಿಂಗೆ